ಹೋಗಿ ಬಿತ್ಕೋ, ಲೈಟ್ ಆಫ್ ಮಾಡಿ ಬಿತ್ಕೋ. ಇಲ್ಲಾಂದ್ರೆ ಸತ್ತಿರ ನಿಮ್ ಬಾಸ್ ಅಪ್ಪ ಮತ್ತೆ ಕರೆಂಟ್ ಬಿಲ್ ಕಟ್ಬೇಕಾಗುತ್ತೆ. ಹೋಗೆ. ದೇವ್ರೆ, ಒಂದೇ ಒಂದು ಚಾನ್ಸ್ ಕೊಡು. ಈ ಅಜ್ಜಿ ಗ್ರಹಚಾರ ಬಿಡಿಸ್ಬಿಡ್ತೀನಿ. ರಾಧಾ ಆಲ್ರೆಡಿ ಬಂದ್ಬಿಟ್ಟಿದ್ದಾಳೆ. ನಾನೇ ಲೇಟು. ಒಂದೊಂದ್ಸರಿ ರಿಯಾಲಿಟಿ ಎಲ್ಲ ಕಡಿಸ್ತಾರ ಅನ್ಸ್ಬಿಡ್ತಮ್ಮ. ರಾಧಾ ನನ್ನನ್ನು ಮೀಟ್ ಮಾಡಕ್ ಕರೆದಿದ್ದಾಳಂದ್ರೆ ತಗಲ್ ನಂಬೋಕೆ ಆಗ್ತಿಲ್ಲ. ಓ ಏನಿದು, ರಾಧಾ ಫುಲ್ಲು ಚೇಂಜ್ ಆಗ್ಬಿಟ್ಟಿದ್ದಾಳೆ. ಮಾಡರ್ನ್ ಡ್ರೆಸ್ ಎಲ್ಲ ಬೇರೆ ಆಗ್ಬಿಟ್ಟಿದ್ದಾಳೆ. ನನ್ನ ಇಂಪ್ರೆಸ್ ಮಾಡಕ್ಕೆ ಇರ್ಬೇಕು. ರೆಗ್ಗೊಟ್ಟ. ಹೋ ಬಂದ್ಯಾ? ಹೋಗ್ ಬಾವ, ನನ್ನ ಜೊತೆ ಮಾತಾಡ್ಬೇಡ. ಎಷ್ಟೊತ್ತು ಕಾಯೋದು? ಭಾವನ ಹೆಸರು ಹೇಳೋಕೆ ಸಂಕೋಚ ಅನಿಸುತ್ತೆ. ನೀನು ಮನ್ಸು ಮಾಡಿದರೆ 5 ಸ್ಟಾರ್ ಹೋಟೆಲಲ್ಲೇ ಮೀಟ್ ಮಾಡಬಹುದಿತ್ತು. ನೀನು ಇಲ್ಲಿಗೆ ಬರೋಕ್ಕೆ ಹೇಳಿದ್ದು ನಂಗೆ ಆಶ್ಚರ್ಯ ಆಗ್ತಿದೆ. ಇವಳು ವಾಯ್ಸ್ ಗೇರ್ ಆಗಿದೆ. ಆಗ ಹುಡುಗನ ಥರ ಮಾತಾಡಿದ್ಲು, ಈಗ ಬೇರೆ ಹುಡುಗಿ ಥರ ಮಾತಾಡ್ತಿದ್ದಾಳೆ. ಪಾಪ ಹುಷಾರಿಲ್ಲ ಅನಿಸುತ್ತೆ. ಯಾಕೆ ಬಾವ ಸುಮ್ಮನೆ ನಿಂತಿದ್ಯಾ? ಮಾತಾಡಲ್ವಾ? ಆ್ಯಕ್ಚುಲಿ ನೀನು ಇಲ್ಲಿಗೆ ಬರ್ತೆ ಅಂದ್ರೆ ನಾನು ಅಂದ್ಕೊಂಡಿರಲಿಲ್ಲ. ಬಾವನ್ ವಾಯ್ಸ್ಗೆ ಏನಾಗಿದೆ? ನನ್ನ ಆಟ ಆಡ್ಸೋಕ್ಕೆ ಈ ಥರ ಮಾಡ್ತಿರ್ಬೋದು ಅನ್ಸತ್ತೆ. ಆ್ಯಕ್ಚುಲಿ ನೀನು ಮೀಟ್ ಆಗೋ ಬಾ ಅಂತ ಕರೆದಾಗ ನಾನು ಆಕಾಶದಲ್ಲೆಲ್ಲ ತೇಲಾಡ್ತಿದೆ ಗೊತ್ತಾ. ನಿನ್ನ ಮೇಲೆ ನನಗೆ ಎಷ್ಟು ಬರ್ತಿದೆ ಅಂದರೆ ಅದನ್ನ ಹೇಳೋಕ್ಕೆ ಅದೇ ಇಲ್ಲ. ಅದಂದರೆ ವರ್ಡ್ಸ್ ಇಲ್ಲ. ನನ್ಗೆ ಅನಿಸ್ತಾ ಇದೆ ನಿನ್ನ ಹೆಸರಲ್ಲಿ ದುಬೈಗೆ ಹೋಗಿ ತಾಜ್ ಮಹಲ್ ಥರ ಒಂದು ಚಿಕ್ಕ ಮಿನಿ ಮಾಲ್ ಕಟ್ಬಿಡೋಣ ಅಂತ. ದುಬೈನಲ್ಲಿ ತಾಜ್ ಮಹಲ? ನಿನ್ನಷ್ಟು ಮುದ್ದಾದ ಹುಡುಗಿನ ನನ್ನ ಲೈಫಲ್ಲೇ ನೋಡಿಲ್ಲ. ನಿನ್ನ ಮುಂದೆ ಸಿನಿಮಾ ಹೀರೋಯಿನ್ಗಳೆಲ್ಲ ನಿನ್ನ ಚಪ್ಪಲಿ ಅದ್ರ ಕೆಳಗಡೆ ಧೂಳು ಇರುತ್ತಲ್ಲ ಅದು. ನಿಜವಾಗ್ಲೂ ಬಾಬಾನೇ ಮಾತಾಡ್ತಿರೋದಾ? ನಾನಿನ್ನ ತುಂಬ ಪ್ರೀತಿಸ್ತೀನಿ. ನಿನ್ನ ಜೊತೆ ಯಾವಾಗ ಫಸ್ಟು ಮದುವೆ ಆಗ್ತಿರೋ ಅಂತ ಆಸೆ ಆಗ್ತಿದೆ. ಇದು ಭಾವ ಆಗಿರೋಕ್ಕೆ ಚಾನ್ಸೇ ಇಲ್ಲ. ಏಯ್, ಯಾರೋ ನೀನು? ನಿನ್ನನ್ನೇ ಕೇಳ್ತಿರೋದು. ಯಾರು ನೀನು? ಚಿನ್ನ. ಇಷ್ಟೊತ್ತವರೆಗೂ ಹುಚ್ಚುಚ್ಚಾಗಿ ಮಾತಾಡ್ತಿದ್ಯಲ್ಲ, ಈಗೇನಾಯ್ತು? ಬಾಯ್ ಬಿಟ್ಟು ಬೊಗ್ಳು. ಯಾರು ನೀನು? ಏಯ್, ಅದು ನನ್ನ ಪ್ರಶ್ನೆ. ಯಾವಳೆ ನೀನು? ನನಗೆ ಈ ಡ್ರೀಮ್ ರಿಯಾಲಿಟಿ ಥರ ಅನಿಸ್ತಾ ಇದೆಯಾ, ಇಲ್ಲ ರಿಯಾಲಿಟಿದೇ ಡ್ರೀಮ್ ಥರ ಆಗೋಗ್ತಿದ್ಯಾ? ನನ್ನ ಲೈಫೇ ಲುಸಿಯಾ ಥರ ಆಗ್ಬಿಡ್ತಲ್ಲಪ್ಪ. ಮಾಯ ಆಗ್ಬಿಟ್ಟಿದ್ದಾಳೆ. ಅಯ್ಯೋ, ಇಷ್ಟೊತ್ತು ನಾನು ಮಾತಾಡಿದ್ದು ಸರಿ ಡ್ರೆಸ್ ಹಾಕೊಂಡಿರೋ ಬೋಹಿಡಿ ಹತ್ರಣ ಒಬ್ಬ. ಏನ್ ಸರ್ ನೀವು ಬಚ್ಚಿಟ್ಕೊಳ್ಳಿ ಅಂತ ಇಲ್ಲೇ ನಿಂತಿದ್ದೀರಲ್ಲ? ಏಯ್, ಲಾಜಿಕ್ ಇಲ್ಲದೆ ಮಾತಾಡ. ಇರತ್ 4 ಗೋಡೆ, ಒಂದು ಮಂಚ, ಒಂದು ಕಬೋರ್ಡ್. ಇದೇ ತಾಜ್ ಮಹಲ್ ಬಚ್ಚಿಟ್ಕೊಳ್ಳೋಕೆ? ಹೋಗೋದಕ್ಕೂ ಜಾಗ ಇಲ್ಲ. ಅಲ್ಲ ಸರ್, ಅಜ್ಜಿ ಏನಾದ್ರು ನೋಡಿದ್ರೆ ತಿಥಿ ಮಾಡಿರೋರು. ಇದು ತಿಥಿ ಆಗುತ್ತೆ. ಏನ? ನನ್ನ ಬೈದ್ರು ಸಹಿಸ್ಕೊಂಡೆ, ನನ್ನ ಫ್ಯಾಮಿಲಿ ಬಗ್ಗೆ ಮಾತಾಡಿದ್ರು ಸಹಿಸ್ಕೊಂಡೆ. ನಮ್ಮ ಅಪ್ಪನ ಬಗ್ಗೆ ಮಾತಾಡಿದ್ರಲ್ಲ ನಿಮ್ಮ ಅಜ್ಜಿ, ನನ್ನ ರಕ್ತ ಕುದಿತಾ ಇದೆ. ಸಾರಿ ಸರ್, ಅವ್ರ ಪರವಾಗಿ ನಾನು ಸಾರಿ ಕೇಳ್ತೀನಿ. ಏನು ಮಾಡೋಕ್ಕಾಗುತ್ತೆ ಸರ್? ಅವ್ರ ಹತ್ರ ಮಾತಾಡಿದ್ರು ಅಂತ ನಾವು ತಿರುಗಿಸ್ ಬೈಯೋಕ್ಕಾಗತ್ತಾ? ಅಥವಾ ತಿರುಗಿಸ್ ಹೊಡಿಯೋಕ್ಕಾಗತ್ತಾ? ಕೋಪ ಏನೇ ಇದ್ದರೂ ಮನಸ್ಸಲ್ಲೇ ಶಮನ ಮಾಡ್ಕೋಬೇಕಲ್ವಾ ಸರ್? ಏನಂದ? ಮನಸ್ಸಲ್ಲೇ ಶಮನ ಮಾಡ್ಕೋಬೇಕಲ್ವ? ಅದಲ್ಲ, ಅದಕ್ಕೂ ಮುಂಚೆ. ಅದಕ್ಕೂ ಮುಂಚೆ
ತಿರುಗಿಸಿ ಬೈಯೋಕ್ಕಾಗತ್ತಾ ಅಂತ ಅವೆರಡರ ಮಧ್ಯದ್ದು. ಏನು ಹೇಳ್ದೆ? ತಿರುಗಿಸಿ ಹೊಡಿಯೋಕ್ಕಾಗತ್ತಾ ಅಂದೆ ಸರ್. ಏನಾಯಿತು ಸರ್? ನೀನೀಗ ಹೇಳಿದ್ದು ಸಾಕ್ಷಾತ್ ನಿಮ್ಮ ಅಜ್ಜಿ ಹರಿಸ್ಕೊಂಡಂಗಿತ್ತು. ಹರಕೆನ ನಾನು ತೀರಿಸ್ತೀನಿ. ಎಲ್ಲಿಟ್ಟಿದಾರೋ? ಎಲ್ಲೆಲ್ಲಿ ಇಟ್ಬಿಡ್ತಾರ, ಹಾಳಾದವರು ಒಂದು ಕೈಗೆ ಸಿಗ್ತಾ ಇಲ್ಲ. ಅಯ್ಯೋ, ಕರೆಂಟ್ ಈಗಲೇ ಹೋಗ್ಬೇಕಾ? ಕ್ಯಾಂಡ್ಲ್ ಎಲ್ಲಿದೆಯೋ ಏನೋ ಅದನ್ನ ಬೇರೆ ಹುಡ್ಕೋ ಕರ್ಮ ನನಗೆ. ಯಾರಿದ್ದೀರಾ? ಕ್ಯಾಂಡ್ಲ್ ತಗೊಂಡ್ ಸಾಯ್ರೆ. ಕರೆಂಟ್ ಈಗಲೇ ಹಾಳಾಗಿ ಹೋಗಿ ಯಾರು? ಅಯ್ಯೋ ಅಯ್ಯಯ್ಯೋ ಅಯ್ಯಯ್ಯೋ ಅಯ್ಯಯ್ಯೋ, ಯಾವನೋ ಕಳ್ಳ ನುಗ್ಗಿ ನನ್ಗೆ ಈ ರೀತಿ ಹೊಡಿತಾ ಇದ್ರು, ಯಾರೂ ಬರ್ಲಿಲ್ವೇ? ಯಾವನೋ ಬಂದು ನನ್ಗೆ ಹಿಂಗ್ ಹೊಡೆದು ಹೋಗ್ಬಿಟ್ಟೆ. ನನ್ನ ಕಷ್ಟ ಕೇಳೋರು ಯಾರು ಈ ಮನೇಲಿ ಇಲ್ವೇ? ಏನಾಯ್ತಮ್ಮ? ಯಾಕಮ್ಮ ಇಷ್ಟೊತ್ತಲ್ಲಿ ಇಲ್ಲಿ ಕೂತಿದ್ಯಾ? ಎದಳಮ್ಮ. ಬಿಡ ಕೈನ, ಊರ್ಕೊಳ್ಳ ಅವನ ಮೇಲೆ ಚಿಟ್ಟಿ ಬಾಗ್ಲು ಹಾಕಿದ್ರೆ ಈಗ ಬಂದ ಏನಮ್ಮ ಅಂತ. ಅಮ್ಮಮ್ಮ, ಅಯ್ಯಯ್ಯೋ ಅಯ್ಯೋ, ಅಪ್ಪ ಅಮ್ಮ, ಅಪ್ಪ, ಅಯ್ಯಮ್ಮ. ಅಯ್ಯೋ, ಇದೇನಮ್ಮ ಮುಖ ಎಲ್ಲ ಹೀಗಾಗ್ಬಿಟ್ಟಿದೆ, ಏನಾಯ್ತಮ್ಮ? ಅಯ್ಯೋ, ಯಾವನು ಕಳ್ಳ ಮನೆಗೆ ಬಂದಿದ್ದ. ನನ್ನ ಕತ್ನ ಗಟ್ಟಿಯಾಗಿ ಹಿಡ್ಕೊಂಡು ಗೋಡೆ ಸವಾರನ್ನು ತೊಡಗ್ತಾ ಅವಲಿ ಏಕೆನೆಗೊಂದು ಹೊಡ್ದ, ಏಕೆನೆಗೊಂದು ಹೊಡ್ದ, ಮೂಗೊಂದು ಹೊಡ್ದ, ಗರ ಗರ ತಿರುಗಿಸಿ ನನ್ನ ಹಾಕಿ ತಳ್ಳಿ ಬಿಟ್ಟ ಕಣೋ, ತಳ್ಳಿ ಬಿಟ್ಟ. ಅದೇನಾಯ್ತು ಅಂತ ಸರಿಗೆ ಹೇಳಮ್ಮ. ಮಗ ಮುಚ್ಚ, ಆಕ್ಟಿಂಗ್ ಮಾಡಿ ಕಷ್ಟಪಟ್ಟು ತೋರಿಸ್ತಾ ಇದ್ದೀನಿ. ಏನಾಯ್ತು ಅಂತ ಹೇಳದೆ ಅಂತ ಇದೆಯಾ? ಗೊತ್ತಾಗ್ತಾ ಇಲ್ವಾ? ಅಮ್ಮ, ಅಯ್ಯಯ್ಯೋ. ಲೇ ಪ್ರಸಾದು, ನನಗ್ಯಾಕೋ ನಿನ್ ಮಗಳ ಮೇಲೆ ಡೌಟು ಕಣೋ. 2 ನಿಮಿಷ ಕರೆಂಟ್ ಹೋಗಿದೆ ಸಾಕು ಅಂತ ಆ ಗ್ಯಾಪಲ್ಲಿ ಹಿಗ್ಗ ಮುಗ್ಗ ಹೊಡೆದ್ಬಿಟ್ಲು. ಸಣ್ಣ ಜಾಗದಲ್ಲಿ ಅಡ್ಡಾಡಿಸ್ಬಿಟ್ಲು ಕಣೋ. ಅಯ್ಯೋ ಅಪ್ಪಮ್ಮ, ನಾನೇನು ಮಾಡಿಲ್ಲ, ನಾನು ಈಗ ತಾನೇ ಎದ್ದು ಬರ್ತಾ ಇದ್ದೀನಿ. ನಾನು ನಿನ್ಗೆ ಹೇಳಿಲ್ಲ ಕಣೆ, ಡೆಕೋರೇಷನ್ಗೆ ಹೇಳಿದ್ದು. ಅಮ್ಮ, ಮನೇಲಿ ಏನೇ ಕೆಟ್ಟದ್ದು ನಡೆದ್ರು ನಿಂಗೆ ಅವಳೇ ಕಾಣಿಸ್ತಾಳೆ. ಅವಳು ರೂಮಲ್ಲಿದ್ದಾಳೆ, ಅವಳು ನಿನಗೆ ಹೊಡೆಯೋದಕ್ಕೆ ಹೇಗಮ್ಮ ಸಾಧ್ಯ? ಅಲ್ವಾ? ನೋಡು, ನಂಗೆ ಈಗಾಗಿದ ತಕ್ಷಣ ನೀವೆಲ್ಲರೂ ಬಂದಿದ್ದೀರಾ. ಅವಳಲ್ಲಿ ಬಚ್ಚಿಟ್ಕೊಂಡಿದ್ದಾಳೆ ಅಂದ್ರೆ ತಪ್ಪು ಮಾಡಿದಾಳೆ ಅಂತ ತಾನೇ ಅರ್ಥ. ಅಕ್ಕಂಗೆ ಬಯಸೋಕಿದು ಒಳ್ಳೆ ಚಾನ್ಸು. ಆದರೂ ಅಕ್ಕ ಅಪ್ಪಮ್ಮಂಗೆ ಹೊಡಿತಾಳೆ ಅಂದರೆ ನಂಬೋಕ್ ಕಷ್ಟನೇ. ಈ ರಾಧಾ ಎಲ್ಲಿ ಹಾಳಾಗೋಗಿದ್ಯಾ? ಬಾರೆ, ದರಿದಿಲ್ದೋಳೆ, ಡೆಕೋರೇಷನ್ ಬಾರೆ. ಏನಜ್ಜಿ? ಏನಜ್ಜಿನ? ಅಯ್ಯೋ, ಏನಾಯ್ತಜ್ಜಿ? ಮಾಡೋದೆಲ್ಲ ಮಾಡ್ಬಿಟ್ಟು ಅಯ್ಯೋ ಅಜ್ಜಿ ಏನಿದು ಅಂತ ನಾಟಕ ಮಾಡ್ತೇನೆ. ನಾಟಕ ನಾನೇನ್ ಮಾಡ್ದೆ? ಏನ್ ಮಾಡಿದ್ಯಾ? ಅತ್ತೆ, ರಾಧಾ ಆ ಥರ ಮಾಡೋಕ್ಕೆ ಸಾಧ್ಯನಾ?
ಅವಳಿಗೆ ಯಾಕತ್ತೆ ನಿಮ್ಮ ಮೇಲೆ ದ್ವೇಷ? ನೀ ಸ್ವಲ್ಪ ತೆಪ್ಪಗಿರ್ತೀಯಾ? ಹೇಯ್, ಕೊಡೆ ಕೈ, ಕೊಡು ಕೈ. ಏನಾಯ್ತಪ್ಪಮ್ಮ? ನನ್ಗೆ ಹೊಡೆದಿದ್ದ ಕೈ ಇಷ್ಟು ಮೆತ್ತಗಿರ್ಲಿಲ್ಲ ಕಣೆ. ಕಬ್ಬಳ ಇದ್ದಾಗಿತ್ತು. ಒಂದೊಂದು ರೇಟು ಸುತ್ತಿಗೆಯಿಂದ ಹೊಡೆದಾಗಿತ್ತು. ಅಪ್ಪಮ್ಮ, ನಿನಗೆ ಪಕ್ಕ ಏನೋ ಆಗಿದೆ. ಲೇ, ನಿಜನೇ ಹೇಳ್ತಿದ್ದೀನಿ ಕಣೆ, ಯಾಕೆ ನಗ್ತೀಯಾ? ಏನಮ್ಮ ನೀನು? ರಾಧಾ ಹೊಡೆದ್ಲು ಅಂದೆ, ಈಗ ನೋಡಿದ್ರೆ ಅವಳೆಲ್ಲ ಬೇರೆ ಯಾರೋ ಅಂತಿದ್ಯಾ? ಇಲ್ಲಿ ನಮ್ಮ ಇಷ್ಟೇನ ಬಿಟ್ರೆ ಬೇರೆ ಯಾರಿದಾರಮ್ಮ? ಇಲ್ಲ ಕಣೋ, ಯಾರೋ ಇದ್ದಾರೆ, ಯಾರೋ ಖಂಡಿತವಾಗ್ಲೂ ಇದ್ದಾರೆ. ಹೇಗಿತ್ತು ಡೋಸು ಮುದ್ಕಿ? ಈಗ ಜಂಡು ಬಾಮ್ ಅಲ್ಲ, ಪೇನ್ ಕಿಲ್ಲರ್ ಟ್ಯಾಬ್ಲೆಟ್ ನುಂಗಿಸಿದ್ರು ವರ್ಕೌಟ್ ಆಗಲ್ಲ. ನಮ್ಮ ಅಪ್ಪನ ಬಗ್ಗೆನೇ ಮಾತಾಡ್ತೀಯ, ಆಗ್ಬೇಕಾತೆ ನಿಂಗೆ? ಯಾಕಪ್ಪಮ್ಮ ಈ ರೀತಿ ವಿಚಿತ್ರವಾಗಿ ಆಡ್ತಿದ್ಯಾ? ಇಲ್ಲಿ ನಮ್ಮನ್ ಬಿಟ್ರೆ ಬೇರೆ ಯಾರಿದ್ದಾರೆ? ದೆವ್ವನೋ ಭೂತನೋ ಬರುತ್ತೆ ಅಂದ್ರೆ ನೀನಿರ್ಬೇಕಾದ್ರೆ ಅದ್ಯಾಕೆ ಬರುತ್ತೆ? ಮುಚ್ಚೆ ಬಾಯಿ. ಏಟ್ ತಿಂದಿರೋಳು ನಾನು, ಅನ್ಭವಿಸ್ತಾ ಇರೋಳು ನಾನು. ಲೇ ಪ್ರಸಾದ್, ಇಲ್ಲಿ ಯಾರೋ ಇದ್ದಾರೆ ಕಣೋ, ಖಂಡಿತವಾಗ್ಲೂ ಯಾರೋ ಇದ್ದಾರೆ. ಆ ಮುದುಕಿಗೆ ಯಾಕೆ ಇವಳು ಇಷ್ಟೊಂದು ಹೆದರ್ಕೊಳ್ತಾಳೆ? ಬೇಗ ಸಾಗಾಗಿ ಬರತ್ತಾನೆ. ವಾ ಮುನಿ, ನಕ್ಷತ್ರ ಜೊತೆ ಮೀಟಿಂಗ್ ಮುಗಿದು ಚೆನ್ನಾಗಿ ಉರ್ಕೊಂಡಿರ್ಬೇಕು ಪಾಪ. ಹಲೋ, ಮತ್ತೆ ಮೇಲ್ ವಾಯ್ಸು. ಲೈಫ್ ಯಾಕೋ ಈ ಲೆವೆಲ್ ಕನ್ಫ್ಯೂಸ್ ಆಗ್ಬಿಟ್ಟಿದೆಯಲ್ಲಪ್ಪ. ಈ ಕಡೆಯಿಂದ ನಾವು, ಆ ಕಡೆಯಿಂದ ಯಾರು ಅಂತ ತಿಳ್ಕೊಬೋದಾ? ಏನು ಬಿಸೊಡುತ್ತಿರೋದತ್ತು ಪಕ್ಕ, ಚೆಕ್ ಮಾಡಲೇಬೇಕು. ಹಲೋ, ಕೇಳಿಸ್ತಿದ್ಯಾ? ಕೇಳಿಸಿನ್ನು ಸುಮ್ಮನೆ ಇದ್ರೆ ನಮ್ಗಿಲ್ಲಿ ತುಂಬ ಕೆಲಸ ಇದೆ, ಸೊ ಕಾಲ್ ಕಟ್ ಮಾಡ್ಬೋದು. ಕೇಳಿಸಿದೆ. ರಾಯಚೂರು ರಾಜಪ್ಪರವರಿದ್ದಾರಾ? ಇಲ್ಲ, ಬೆಂಗಳೂರು ಬಿಳಿಯಪ್ಪ ಇದ್ದಾರೆ. ಡಯಲ್ ಮಾಡಿರೋ ನಂಬರಲ್ಲಿ ಒಂದು ಡಿಜಿಟ್ ಮಿಸ್ ಆಗಿರಬೇಕು, ನೋಡ್ಕೊಂಡು ಸರಿ ಡಯಲ್ ಮಾಡ್ರಿ. ಸೇವಾಗಿರೋ ನಂಬರು ರಾಂಗ್ ಡಯಲ್ ಆಗಕ್ಕೆ ಸಾಧ್ಯನಾ? ಒಂದು ಸರಿ ಟೆಕ್ನಾಲಜಿ ಕೈಗೊಡುತ್ತೆ, ಇದೇ ದುಬಾಯ. ಈ ರಾಯಚೂರು ರಾಜಪ್ಪನ ಮ್ಯಾಟ್ರ್ ಇಷ್ಟೊತ್ತಿನಲ್ಲಿ ಯಾಕೆ ಮಾತಾಡಿದ್ರಿ ಬಾಸ್? ಕ್ರಾಸ್ ಚೆಕ್ ಮಾಡ್ಕೊಳಕ್ಕೆ. ಅರ್ಥ ಆಗ್ಲಿಲ್ಲ. ಯಾರೋ ಒಂದು ಗಂಡಸು ಫೋನ್ ತಗೊಂಡು ಮಾತಾಡ್ದೆ ಕಣೋ. ಅಂದ್ರೆ ಅತ್ತಿಗೆಗೆ ಇಷ್ಟೊತ್ತಿನಲ್ಲಿ ಯಾವನ್ ಜೊತೆನೋ? ಯಾಕೆ ಬಾಸ್? ನಿನ್ ಡೌಟು ನನಗೂ ಇದೆ, ಆದ್ರೆ ನಾನು ಅದನ್ನ ಬಾಯ್ಬಿಟ್ಟು ಹೇಳದ್ನ ಇಲ್ಲ ತಾನೆ. ನಮ್ಮ ಹುಡುಗಿ ಬಗ್ಗೆ ಡೌಟ್ ಬಂದ್ರೆ ಅದನ್ನ ಬಡ್ಸೆಲ್ಲ ಇಟ್ಕೋಬೇಕು, ಹಾಗೆಲ್ಲ ಹೊರಗಡೆ ಹೇಳ್ಬಾರ್ದಪ್ಪ. ಗೊತ್ತಾಯ್ತು ಬಾಸ್. ಇಂಥ ವಿಚಾರದಲ್ಲಿ ಡಿಲೇ ಮಾಡಬಾರ್ದು. ಬ್ಯಾಟ್ರಿ ಕ್ಲಿಯರ್ ಆದಷ್ಟು ಪೆಟ್ರೋಲ್ ಜಾಸ್ತಿ. ಹೋಗೋಣ. ಎಲ್ಲಿಗೆ ಬಾಸ್? ರಾಧಾ ಮನೆಗೆ. ಬರೋ. ಯಾಕ್ರು ನಾನು ಹೇಳಿದ ಮಾತ ಯಾರು ನಂಬ್ತಾ ಇಲ್ಲ? ನಾನು ಅದೇ ತಿಂದಿದ್ ಸುಳ್ಳ ಅಥವಾ ಸುಳ್ಳು ಹೇಳೋದಕ್ಕೆ ನನಗೇನು ಹುಚ್ಚ? ನಿಜ ಅಂತಾನೆ ಅನ್ಕೊಳ್ಳೋಣ ಅಮ್ಮ. ಯಾವ್ದೋ ಹುಚ್ಚ? ಅಲ್ಲಮ್ಮ, ನೀನು ಒದೆ ತಿಂದಿರೋದು. ಅಯ್ಯೋಲೇ ಪ್ರಸಾದು, ಪದೇ ಪದೇ ಒದೆ ಅಂತ ಹೇಳ್ಬೇಡ ಕಣೋ. ಈ ಕತ್ರುಗುಪ್ಪೆ ಕಾಂತಮ್ಮ ಒದೆ ತಿನ್ಲು ಅನ್ನೋದು ನನ್ನ ಕೇಳಿಸ್ಕೊತಾ ಇದ್ರೆ ನನ್ನ ಕಿವಿಲಿ ಕಾದೆಣ್ಣೆ ಸುರಿದಂಗಾಗುತ್ತೆ. ಅಲ್ಲಮ್ಮ, ಇರೋರು 3 ಜನದಲ್ಲಿ ಕದ್ದವ್ರು ಯಾರು ಅಂದಂಗಾಯ್ತು ನಿನ್ ಮಾತು. ಇಷ್ಟೊತ್ತಲ್ಲಿ ಯಾರಮ್ಮ ಬರ್ತಾರೆ?
ಕಳ್ಳ ಬಂದಿದ್ದಾನೆ ಅನ್ಕೊಳ್ಳೋದಕ್ಕೆ ಮೇನ್ ಡೋರ್ ಲಾಕ್ ಆಗೇ ಇದೆ, ಹಾಗಾಗಿ ಅದು ಸಾಧ್ಯ ಇಲ್ಲ. ಅಪ್ಪಮ್ಮ ನೀನು ಹೇಳ್ತಿರೋದು ನಿಜ ಅಪ್ಪಮ್ಮ. ಮೇನ್ ಡೋರ್ ಲಾಕ್ ಓಪನ್ ಅಲ್ಲೇ ಇದೆ. ಮೇ ಬಿ ಕಳ್ಳ ಬಂದಿರ್ಬೋದು. ನಾ ಹೇಳಿಲ್ವಾ ಯಾರೋ ಇದ್ದಾರೆ ಅಂತ? ನೋಡಿದ್ರ ಯಾರೋ ಈ ಮನೇಲಿ ಖಂಡಿತ ಇದ್ದಾರೆ. ಇದಾನೆ ಅಲ್ಲ ಅಪ್ಪಮ್ಮ, ಇದ್ದ. ನಾವೆಲ್ಲ ಇಷ್ಟ ತನಕ ನಿಂತ್ಕೊಂಡು ಮಾತಾಡೋದು ನೋಡಿ ಅವ್ನು ಕಳೆಪುರಿ ತಿನ್ಕೊಂಡಿರ್ತಾನ, ಸಿಕ್ಕಿದ್ ದೋಚ್ಕೊಂಡು ಓಡೋಗಿರ್ತಾನೆ. ಕಳ್ಳನೇ ಬಂದಿದ್ನೋ ಇಲ್ಲ ಕಳ್ಳ ಮನ್ಸೋಳು ಯಾವನ್ನಾದ್ರೂ ಕರ್ಸ್ಕೊಂಡಿದ್ಲು, ಯಾರಿಗ್ ಗೊತ್ತು? ಅತ್ತೆ ದಯವಿಟ್ಟು ರಾಧನ್ ಬಗ್ಗೆ ಹಾಗೆಲ್ಲ ಮಾತಾಡಬೇಡಿ. ಕೆಮ್ಮಂಗೆ ಸಾಕು ನಿನ್ ಮಗಳನ್ನ ವಹಿಸ್ಕೊಂಡು ಮಾತಾಡಿದ್ದು. ಮೊದ್ಲು ಮನೆಯಲ್ಲಿ ಏನೇನ್ ಕಳ್ತನ ಆಗಿದೆ ಅಂತ ನೋಡ್ ಹೋಗು. ನೀವೆಲ್ಲ ಏನ್ ಸಿನಿಮಾನ ನೋಡ್ತಾ ಇದ್ದೀರಾ? ಹೋಗ್ ಹುಡ್ಕೋಗ್ರಿ. ದೇವ್ರೆ, ಕೃಷ್ಣ ಅಜ್ಜಿ ಹತ್ರ ಸಿಕ್ಕಾಕೊಳ್ದೆ ಇರೋಗ್ ಮಾಡಪ್ಪ. ಏನೇನೋಗಿದ್ಯಾ? ನಿನ್ನೊಂದು ಸಿಂಗಲ್ ಚಪ್ಪಲಿ ಕಾಣಿಸ್ತಿಲ್ಲ, ಜೊತೆಗೆ ಒಂದ್ ಚೊಂಬು 2 ಏರ್ಪೆನ್ನು ಕಾಣಿಸ್ತಿಲ್ಲ. ಅಷ್ಟ್ ಬಿಟ್ರೆ ಇನ್ನೇನು ಕಳ್ತನ ಆಗಿಲ್ಲ ಬಿಡು. ಅಯ್ಯೋ ನಿನ್ನ ಏನ್ ಹೊಗಳ್ತಾ ಇದೆಯೇ? ಬರೀ ಒಂದ್ ಚೊಂಬು ಚಪ್ಪಲಿಗೋಸ್ಕರ ಈ ಲೆವೆಲಿಗೆ ಗೂಸ ಕೊಟ್ಟ. ಹಾಳಾದವನೆ, ನಿನ್ ಕೈ ಕರಿನಾಗ್ರವ್ ಕಡಿಯ. ನೀನು ವಾಂತಿ ಬೇದಿ ಬರ ಕೇಳಿದ್ರೆ ನಾನೇ ಕೊಟ್ಟು ಕಳಿಸ್ತಿದ್ನಲ್ಲೋ ಅಪ್ಪ. ನೋಡ್ದ್ಯಮ್ಮ, ಈಗ ಗೊತ್ತಾಯ್ತಲ್ಲ ಯಾರೋ ಚಿಲ್ಲರೆ ಕಳ್ಳ ಅಂತ. ನೀನು ಹೋಗ್ಬಿಟ್ಟು ಆಯಿಂಟ್ಮೆಂಟ್ ಹಚ್ಕೋ, ನಾನು ಹೋಗಿ ಬಾಗ್ಲಾಗ್ತೀನಿ. ಸದ್ಯ ದೇವ್ರ ದೊಡ್ಡವನು, ನಿಮಗೆ ಹೆಚ್ಚಿಗೆ ಏನೂ ಆಗಿಲ್ವಲ್ಲ? ಲೇ ಲಿಖಿತ, ನಡಿಯೇ. ಯಾವ್ದಾದ್ರು ಎಕ್ಸ್ಪೈರಿ ಆಗಿರೋ ಆಯಿಂಟ್ಮೆಂಟ್ ಬಿಟ್ಟು ಫ್ರೆಶ್ ಆಗಿರೋ ಆಯಿಂಟ್ಮೆಂಟ್ ಹಚ್ಚು. ಮಲ್ಕೋತೀನಿ. ಸರಿ ಬಾ ಅಪ್ಪಮ್ಮ. ಅಪ್ಪಮ್ಮ ನಾನು ಕೇಳಲ್ಲ, ಏನ್ ಬಂಗಾರ? ಕಾಂತಮ್ಮ ಹೋಗಿ ಕೆಂಪಮ್ಮ ಆಗ್ಬಿಟ್ಟಿದ್ಯಲ್ಲ ಅಪ್ಪಮ್ಮ. ನಗ್ತಾಳೆ ಹಾಗೇನೆ, ಎಲ್ಲ ಇವಳಿಂದಾನೆ ಆಗಿದ್ದು. ನಾನು ಕೇಳ್ದಾಗ್ಲೇ ಜಂಡು ಬಾಂಬ್ ಕೊಟ್ಬಿಟ್ಟಿದ್ದಿದ್ರೆ ಹಚ್ಕೊಂಡು ಆರಾಮಾಗಿ ಮಲಗ್ತಿದ್ದೆ. ಅಮ್ಮ ನಡಿಯ. ನನ್ಗ್ಯಾಕೋ ಈ ಕೃಷ್ಣನ ಮೇಲೆ ಡೌಟು. ಆದರೂ ಅವನು ಯಾಕೆ ಚಪ್ಪಲಿ ಮತ್ತೆ ಚೊಂಬೆಲ್ಲ ಕದೀತಾನೆ?